ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಕುಕಿಂಗ್ ವಿತ್ ಕೀರ್ತಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಜೋಳದ ನುಚ್ಚಿನಿಂದ ಸಂಗುಟಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಸಣ್ಣದಾಗಿ ಬೀಸ್ಕೊಂಡು ಬಂದಂಥ ಜೋಳದ ನುಚ್ಚು, 1 ಗ್ಲಾಸು ಜೋಳದ ನುಚ್ಚು ತೊಗೊಂಡಿದ್ದೀನಿ. ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. 1 ಗ್ಲಾಸ್ ಜೋಳದ ನುಚ್ಚಿಗೆ 3 ಗ್ಲಾಸಷ್ಟು ನೀರನ್ನು ಹಾಕ್ಕೋಬೇಕು. ಸ್ಟವ್ ಆನ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ 3 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಡೋಣ. ಇದು ಜೋಳದ ನುಚ್ಚು ಬಂದು ಸ್ವಲ್ಪ ಹಿಟ್ಟು ಜಾಸ್ತಿ ಮಿಕ್ಸ್ ಆಗಿದೆ. ಇದನ್ನು ಸ್ವಲ್ಪ ಜರಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಜರಡಿ ಆದರೆ ಸಾಕು, ಸ್ವಲ್ಪ ಹಿಟ್ಟು ತಗೊಳ್ಳೋಣ, ಜಾಸ್ತಿ ಬೇಡ. ಇವಾಗ ನೀರು ಕಾದಿದೆ. ಒಂದು ಸ್ವಲ್ಪ ನೀರು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಗಟ್ಟಿಯಾದರೆ ಹಾಕೋಕೆ ಬರುತ್ತೆ. ಇವಾಗ ಜೋಳದ ನುಚ್ಚನ್ನು ಅದಕ್ಕೆ ಹಾಕ್ಕೊಂಡು ಕೈ ಬಿಡದೇನೆ ತಿರ್ಗಿಸ್ಕೋಬೇಕು. ಇದನ್ನು ಕೈ ಬಿಟ್ಟರೆ ಗಂಟು ಹಾಕ್ಬಿಡುತ್ತೆ ಅದು. ಅದಕ್ಕೆ ಕೈ ಬಿಡಬಾರ್ದು, ಹಾಗೆ ತಿರುಗಿಸ್ತಾನೆ ಇರಬೇಕು. ತಾನೇ ಮಿಕ್ಸ್ ಆಗುತ್ತೆ ಅದು ಬಿಸಿ ನೀರಲ್ಲಿ. ಸ್ವಲ್ಪ ಹಿಟ್ಟು ಜಾಸ್ತಿ ಆದ್ದರಿಂದ ಇದು ಉಂಡೆ ಕಟ್ತಾ ಇದೆ ಅಷ್ಟೇ. ಸ್ವಲ್ಪ ಜರಡಿ ಹಿಡ್ಕೊಂಡು ಮಾಡಿರಿ ಅದನ್ನು. ನೋಡಿ, ಈ ಥರ ಮಿಕ್ಸ್ ಆಗುತ್ತೆ ಅದು. ಕೈ ಮಾತ್ರ ಬಿಡಬಾರ್ದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಇದು ತಿನ್ನೋದಕ್ಕೆ ಸೇಮ್ ಅನ್ನ ಥರನೇ ಆಗುತ್ತೆ. ನೋಡಿ, ಈ ಥರ ಆಗುತ್ತೆ ಅದು. ಈ ಥರ ಪಳ ಕುದೀತಾ ಇರಬೇಕಾದ್ರೆ ನೋಡಬೇಕು ಅದು ಬೆಂದಿದ್ದೇನೋ ಇಲ್ಲ ಅಂತ. ಬೆಂದಿಲ್ಲ ಅಂದರೆ ನಾವು ಸೈಡಿಗೆ ಎತ್ತಿಟ್ಕೊಂಡಿರ್ತೀವಲ್ಲ, ಅದು ನೀರು ಹಾಕ್ಕೋಬೇಕು. ಈ ರೀತಿ ಕೈ ಬಿಡ್ದೇ ತಿರುಗಿಸ್ತಾ ಇರಬೇಕು. ಈ ಥರ ಆಗುತ್ತೆ ಅದು. ಇವಾಗ ಒಂದು ಪ್ಲೇಟ್ ಮುಚ್ಚಿ ಬಿಟ್ಬಿಡೋಣ. ಹಳ್ಕೊತೈತೆ ಅದು. ನಿಮಗೆ ತೆಳು ಬೇಕಾದರೆ ತೆಳು ಮಾಡ್ಕೋಬೋದು, ಗಟ್ಟಿ ಬೇಕಾದರೆ ಗಟ್ಟಿ ಮಾಡ್ಕೋಬೋದು. ನೋಡಿ, ಲಾಸ್ಟ್ಗೆ ಈ ರೀತಿ ಆಗುತ್ತೆ ಅದು. ಇದು ಬಿಸಿ ಇದೆ, ಅದಕ್ಕೆ ಈ ಥರ ತೆಳುವಾಗಿ ಕಾಣ್ತಾ ಇದೆ. ಸ್ವಲ್ಪ ಆರ್ತಾ ಗಟ್ಟಿಯಾಗಿ ಬರುತ್ತೆ. ಇದು ಮಜ್ಜಿಗೆ, ಹಾಲು, ನಾನ್ ವೆಜ್ ಸಾಂಬಾರು ಎಲ್ಲದ್ರಾಗೂ ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನೋದಕ್ಕೆ. ಈ ರೀತಿ ಬರುತ್ತೆ ನೋಡಿ. ಜೋಳದ ನುಚ್ಚಿನ ಅನ್ನ ರೆಡಿ.